ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಮೆಣಸೆ ಗ್ರಾಮದ ಕಲ್ಕಟ್ಟೆ ಎಂಬಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶ ಚತುರ್ಥಿಯ ಪ್ರಯುಕ್ತ 34ನೇ ಗಣೇಶೋತ್ಸವವನ್ನು ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಅದ್ಧೂರಿಯಾಗಿ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ಈ ವರ್ಷದಲ್ಲಿ ಪದ್ಮಾವತಿ ಸೀನಾ ಕುಲಾಲ್ ಹಾಗೂ ಕುಟುಂಬದವರು ವಿಗ್ರಹ ದಾನಿಗಳಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3 ದಿನಗಳ ಉತ್ಸವವನ್ನು ಆಚರಿಸಿ ದಿನಾಂಕ 9ರಂದು ಸೋಮವಾರದಂದು ಬೆಳಗ್ಗೆ 9 ಗಂಟೆಗೆ ಪೂಜೆ ಹಾಗೂ ಮಹಾಮಂಗಳಾರತಿ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಮಕ್ಕಳಿಗೆ ಛದ್ಮವೇಷ ಸ್ಪರ್ಧೆ, ಮಧ್ಯಾಹ್ನ 4:30ಕ್ಕೆ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿ ಸಂಜೆ 6 ಗಂಟೆಗೆ ಪ್ರಸಾದ ವಿನಿಯೋಗದ ನಂತರ ರಾಜಬೀದಿಯಲ್ಲಿ ವೈಭವಪೂರ್ಣ ಮೆರವಣಿಗೆಯೊಂದಿಗೆ ಶ್ರೀ ವಿದ್ಯಾಗಣಪತಿಯನ್ನು ವಿಸರ್ಜನೆ ಮಾಡಲಾಗುವುದು. रत्नगर्भगणपतिं समाश्रयामि सततं प्रत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणम् शिवसुतं मे भवदमखिल भुवन मंगलप्रदम् ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇ ರಂಬ ಗಣಪತಿಯೇ ನಿನಗೆ ವಂದನೆ. ಇಲ್ಲಿ ಕಲ್ಕಟ್ಟೆಯ ಗ್ರಾಮಸ್ಥರಾದಂತಹ ಎಲ್ಲರೂ ಕೂಡ ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ಈ ಒಂದು ಗಣಪತಿ ಹಬ್ಬದ ಈ ಗಣಪತಿ ಕೂರಿಸಿರುವಂಥ ಕಲ್ಕಟ್ಟೆಯಲ್ಲಿ ಗಣಪತಿ ಕೂರಿಸ್ತಿದ್ದಾರೆ. ಇದ್ರದ್ದೊಂದು ವಿಶೇಷತೆ ಏನಿದೆ ಅಂತ ಹೇಳಿ ಇಲ್ಲಿ ನಮ್ಮ ಎದುರುಗಡೆ ಸುಮಂಗಲ ಮೇಡಮ್ ಅವರು ಇದ್ದಾರೆ. ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸಾಮಾನ್ಯವಾಗಿ ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ ನಮ್ಮಲ್ಲಿ ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಇರುವಂತಹ ಸ್ಥಳ ಇದು. ಹಾಗಾಗಿ ಎಲ್ಲರೂ ಕೂಡ ಗ್ರಾಮಸ್ಥರು ಸೇರಿಕೊಂಡು ಇಲ್ಲಿ ವಿಶೇಷವಾಗಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ. ವಿಶೇಷ ಅಂತ ಹೇಳುವಂಥದ್ದು 34 ವರ್ಷಗಳಿಂದ ಇಲ್ಲಿ ಗಣಪತಿಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಇಲ್ಲಿ.
ಊರವರೆಲ್ಲರ ಸಹಕಾರದಿಂದ ವಿಶೇಷವಾಗಿ ಸಣ್ಣ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಗಣೇಶೋತ್ಸವ ಇವತ್ತು ವಿಜೃಂಭಣೆಯಿಂದ ಊರವರ ಸಹಕಾರದಿಂದ ನಡೀತಾ ಇದೆ. ಹಾಗೆ 3 ದಿನಗಳ ಕಾಲ ವಿಶೇಷವಾಗಿ ಈ ಗಣಪತಿ ಮಹೋತ್ಸವ ನಡೆಯುತ್ತೆ. ಮೊದಲನೇ ದಿನ ಈಗ ಬೆಳಿಗ್ಗೆ 11 ಗಂಟೆಗೆ ಪ್ರತಿಷ್ಠಾಪನೆ ಆದ ನಂತರದಲ್ಲಿ 4:30ರಿಂದ ಇಲ್ಲಿ ಕ್ಯಾರಂ ಸ್ಪರ್ಧೆಗಳು, ಹಾಗೆ ವಿವಿಧ ಸ್ಲೋ ಸೈಕಲ್ ರೇಸ್, ಬೈಕ್ ರೇಸ್ಗಳು ಎಲ್ಲ ವಿಶೇಷವಾಗಿ ನಡೆಯುತ್ತೆ. ಹಾಗೆ ನಾಳೆ ಕೂಡ ವಿಶೇಷವಾಗಿ ಇಲ್ಲಿ ಮಹಿಳೆಯರಿಗೆ, ಪುರುಷರಿಗೆ, ಹಾಗೆ ವಿಶೇಷವಾಗಿ ನಾಟ್ಯ ವೈಭವ ತಂಡದಿಂದ ಒಂದು ವಿಶೇಷ ನೃತ್ಯ ಪ್ರದರ್ಶನ ಕೂಡ ನಡೆಯುತ್ತೆ. 3ನೇ ದಿನ ಇಲ್ಲಿ ಪುನಃ ಬೆಳಿಗ್ಗೆ ಸಂಜೆ ಪೂಜೆಯೊಂದಿಗೆ ನಡೀತಾ ಇರುವಂತದ್ದು. ಸಂಜೆ ಇಲ್ಲಿ ಆಟೋಟದಲ್ಲಿ ಗೆದ್ದಂಥವರಿಗೆ ವಿಶೇಷವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮದ ಜೊತೆಯಲ್ಲಿ ಮಹಾಮಂಗಳಾರತಿಯೊಂದಿಗೆ ಗಣಪತಿಯ ವೈಭವೋಪೇತ ಮೆರವಣಿಗೆ ಕಲ್ಕಟ್ಟೆಯ ರಾಜಬೀದಿಯಲ್ಲಿ ನಡೆಯುತ್ತೆ. ಇಲ್ಲಿಯ ಒಂದು ವಿಶೇಷವಾಗಿ ಗಣಪತಿಯ ಹಬ್ಬದ ಆಚರಣೆ ಆಗಿದೆ. ಮತ್ತೆ ಪ್ರತಿ ವರ್ಷನೂ ನೀವು ಗಣಪತಿಯನ್ನ ಇಲ್ಲೇ ರೆಡಿ ಮಾಡ್ತಾರಾ ಅಥವಾ ಅಂತ ಕಲಾವಿದರು ಯಾರಾದ್ರೂ ಇಲ್ಲಿ ಇದ್ದಾರಾ ಅಥವಾ ಹೊರಗಡೆಯಿಂದ ತರಿಸ್ತೀರಾ ಏನು? ಇಲ್ಲಿ ಗಣಪತಿಯನ್ನು ಇಲ್ಲೇ ತಯಾರು ಮಾಡೋದಿಲ್ಲ. ಇಲ್ಲಿ ಹೆಚ್ಚಾಗಿ ಈ ಬಾರಿ ಕಾಂಚೀನಗರದ ಸಂದೇಶ್ ಅವರು ಇಲ್ಲಿಯ ಗಣಪತಿಯನ್ನ ತಯಾರು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಬಾರಿ ರಾಮನ ಒಂದು ವಿಶೇಷವಾದಂಥ ಅವತಾರದೊಂದಿಗೆ ಬಿಲ್ಲು ಬಾಣವನ್ನು ಧರಿಸಿದಂತಹ ಪರಶುಪಾಶಾಂಕುಶ ಇದ್ದಂತಹ ಗಣಪತಿಯನ್ನು ಬಿಲ್ಲು ಬಾಣವನ್ನು ಕೊಟ್ಟು ವಿಶೇಷವಾಗಿ ಈ ಬಾರಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಥ್ಯಾಂಕ್ ಯು ಮೇಡಮ್.